ಅದಕ್ಕೆ ನೀವೇನೇ ಹೇಳಿ ನಿಜವಾಗ್ಲು ನೀವು ಕಿಲಾಡಿ ಹೊತ್ತಿಗೆ ಯಾಕೆ ಹೇಳಿ ಚಿಟಿಕೆ ಹೊಡೆದಂಗೆ ಬಂದಿದ್ದ ಸಮಸ್ಯೆನ ಹಂಗೆ ಸಾಲ್ವ್ ಮಾಡ್ಬಿಟ್ರಲ್ಲ ಅದಕ್ಕೆ ಸೂಪರು. ಆಮೇಲೆ ಏನತ್ಗೆ ಆ ಗುರುಗಳು ಅವ್ರ ಪರ್ಫಾರ್ಮೆನ್ಸ್ ನಿಜವಾಗ್ಲು ಆಸ್ಕರ್ ಅವಾರ್ಡೇ ಕೊಡ್ಬೇಕು ಅವ್ರಿಗೆ. ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು, ಒರಿಜಿನಲ್ ಗುರುಗಳ ತರನೇ ಇದ್ರು. ಆನಂದ್ ಅವರೇ ಅವ್ರು ಒರಿಜಿನಲ್ ಗುರುಗಳೇ. ಅವ್ರ ಪರ್ಫಾರ್ಮೆನ್ಸ್ ಏನೂ ಮಾಡಿಲ್ಲ, ಅವ್ರು ಹೇಳಿದೆಲ್ಲಾನು ಸತ್ಯನೇ, ಯಾವುದು ಸುಳ್ಳಲ್ಲ. ಒರಿಜಿನಲ್ ಗುರುಗಳ ಅವ್ರು ಆಡಿದ ಮಾತೆಲ್ಲ ಒರಿಜಿನಲ್. ಹೌದು. ಇದೇನಪ್ಪ ಹಿಂಗಂತಾರೆ. ಮತ್ತೆ ಆ ಗುರುಗಳು ಯಾಕೆ ಆ ಥರ ಹೇಳಿದ್ರು ಗೊತ್ತಿಲ್ಲ ಆನಂದ್ ಅವರೇ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ ಹೋಗಲ್ಲ. ಅವತ್ತು ಬಂದಿದ್ದ ಗುರುಗಳು ಒರಿಜಿನಲ್ ಆಗಿರ್ಬೋದು, ಆದರೆ ಅವ್ರು ಆಡಿದ ಮಾತು ಒರಿಜಿನಲ್ ಅಲ್ಲ. ನಮಗಾಗದೇ ಇರೋರು ಬಹುಶಃ ಆ ಗುರುಗಳ ಮೂಲಕ ಆ ರೀತಿಯೆಲ್ಲ ಸುಳ್ಳು ಹೇಳ್ಸಿದ್ದಾರೆ. ಈಗ ಸಮಾಚಾರ ಅದಕ್ಕೆ ಈ ಥರ ಬತ್ತಿ ಹಿಡಿಯೋ ಕೆಲಸ ಯಾರು ಮಾಡಿದ್ರು ಅಂತ ನಿಮ್ಗೇನಾದ್ರೂ ಗೊತ್ತಾಯ್ತಾ? ಆನಂದ್ ಅವರೇ, ಒಂದೊಂದ್ಸತಿ ನಮ್ಮ ಅತಿ ದೊಡ್ಡ ಶತ್ರುಗಳು ನಮ್ಮ ಜೊತೆನೇ ಇರ್ತಾರೆ. ನಮ್ಮವರು ಅನ್ನೋ ಮುಖವಾಡ ಹಾಕ್ಕೊಂಡು ನಮ್ಮ ಹಿತ ಬಯಸೋರ ಥರ ನಾಟಕ ಆಡ್ತಾರೆ. ಅವ್ರು ಮಾಡ್ತಿರೋದು ಡ್ರಾಮಾ ಅಂತ ಗೊತ್ತಿದ್ರೂ ನಾವೇನೂ ಮಾಡೋಕ್ಕಾಗಲ್ಲ. ನಮಗೂ ಏನೂ ಗೊತ್ತಿಲ್ಲ ಅಂತ ನಾವು ಅವ್ರ ಜೊತೆ ಸೇರ್ಕೊಂಡು ಆ್ಯಕ್ಟ್ ಮಾಡಬೇಕು. ಶತ್ರುಗಳನ್ನು ಹೇಗಾದರೂ ಎದುರಿಸ್ಬೋದು ಆನಂದ್ ಅವರೇ, ಆದರೆ ಹಿತಶತ್ರುಗಳನ್ನು ಎದುರಿಸೋದು ತುಂಬಾ ಕಷ್ಟ. ಕರೆಕ್ಟ್. ಅದಕ್ಕೆ ಹಿತಶತ್ರುಗಳು. ಅಯ್ಯೋ ಆನಂದ್ ಅವರೇ, ಈಗ ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತು ಬಿಡಿ. ಅದನ್ನ ಕೊಲ್ಲೋ ಕೈಗಿಂತ ಕಾಯೋ ಕೈ ದೊಡ್ಡದು ಅಂತ ನಾನು ನಂಬ್ತೀನಿ. ಆ ನಂಬಿಕೆಯಲ್ಲೇ ಎಲ್ಲಾನು ಎದುರಿಸ್ತೀನಿ ಬಿಡಿ. ಸೂಪರ್ ಅದಕ್ಕೆ. ಇದು ಮಾತು ಅಂದ್ರೆ ನೀವು ನಿಜವಾಗ್ಲೂ ಗ್ರೇಟ್. ಅದಕ್ಕೆ ಎಲ್ಲಿ ತಲೆ ತಗ್ಸ್ ನಡಿಬೇಕೋ ಅಲ್ಲಿ ತಲೆ ತಗ್ಸ್ ನಡೀತೀರಿ, ಎಲ್ಲಿ ತಲೆ ಎತ್ತು ನಡಿಬೇಕೋ ಅಲ್ಲಿ ತಲೆ ಎತ್ತು ನಡೀತೀರಿ. ಹೋ, ಎಲ್ಲರೂ ಪ್ರಾಬ್ಲಮ್ಗೆ ಹೆದರ್ಕೋತಾರೆ, ಆದ್ರೆ ನೀವು ಪ್ರಾಬ್ಲಮ್ನೇ ಹೆದರ್ಸ್ತೀರಿ. ನಿಮಗೆ ಟ್ರಬಲ್ ಕೊಡೋಕೆ ಬಂದವ್ರಿಗೆ ಟ್ರಬಲ್ ಕೊಡ್ತೀರಿ. ನೀವು ಪ್ರೀತಿಗೂ ಸೈ, ಸವಾಲ್ಗೂ ಸೈ, ಕ್ಲಾಸ್ಗೂ ಸೈ, ಮಾಸ್ಗೂ ಸೈ, ನೀವೆಲ್ಲೇ ಹೋಗಿ ಎಲ್ರ ಮನಸ್ಸನ್ನು ಈಸಿಯಾಗಿ ಗೆದ್ದು ಬಿಡ್ತೀರಿ. ಎಲ್ರಿಗೂ ಇಷ್ಟ ಆಗೋ, ಸ್ಫೂರ್ತಿ ತುಂಬೋ, ಮನಸ್ಸಲ್ಲಿ ಬರೀ ಪಾಸಿಟಿವ್ ವಿಷಯಗಳನ್ನ ಇಟ್ಕೊಂಡಿರೋ ಅಪರೂಪದ ಕ್ಯಾರೆಕ್ಟರ್ ನಿಮ್ದು. ಅದಕ್ಕೆ ನೀವೆಲ್ರಿಗೂ ಇಷ್ಟ ಆಗೋದು. ನಿಮಗೆ ನೀವೇ ಸಾಟಿ. ಅದಕ್ಕೆ ನಾನಂತೂ ನಿಮ್ಮ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ಆನಂದ್ ಅವರೇ ಪ್ಲೀಸ್ ಹಾಗೆಲ್ಲ ಹೇಳ್ಬಿಡಿ, ನಾವು ಒಂಥರ ಆಗುತ್ತೆ. ಅದಕ್ಕೆ ನಾನು ಬರೀ ಬಾಯಿ ಮಾತು ಹೇಳ್ತಿಲ್ಲ, ಮನಸ್ಸಿಂದ ಹೇಳ್ತಾ ಇದ್ದೀನಿ. ಮುನ್ನುಗ್ಗಿ. ಅದಕ್ಕೆ ಒಂದು ವಿಷಯ ಅಂತೂ ಸತ್ಯ, ನಿಮ್ಮನ್ನು ಯಾರು ಎದುರು ಹಾಕೊಳ್ಳಿ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಅವ್ರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಗೆಲ್ಲದು ನೀವು. ಅವಳು ಗೊತ್ತಿದ್ದು ಗುರುಗಳನ್ನ ಕರೆಸಿದ್ಲು ಅಥವಾ ಗೊತ್ತಿಲ್ಲದೆ ಗುರುಗಳನ್ನ ಕರೆಸಿದ್ಲು, ಒಟ್ಟಿನಲ್ಲಿ ನನ್ನ ಪ್ಲ್ಯಾನ್ ಇನ್ನೇನು ಸಕ್ಸಸ್ ಆಗಬೇಕಾಗಿತ್ತು ಅಷ್ಟರಲ್ಲಿ ಎಲ್ಲ ಫ್ಲಾಪ್ ಆಗೋಯ್ತು. ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೇಳು ಜೈ, ಎಲ್ಲ ಓಕೆನಾ? ನಿನಗಲ್ಲಿ ಸೆಟ್ ಆಯ್ತಾ? ಏನು ಸೆಟ್ ಆಗೋದು ಮಾಮ್, ನಾನೇ ಸೆಟ್ ಆಗಬೇಕಷ್ಟೆ. ಯಾಕೆ, ಏನಾಯಿತು? ಯಾಕಾದರೂ ಇಲ್ಲಿಗೆ ಬಂದು ಅನ್ನಿಸ್ತಿದೆ ಮಾಮ್. ಆ ಲೆವೆಲ್ಗೆ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೀನಿ. ನನ್ನ ಕಷ್ಟ ನನಗೆ ಗೊತ್ತು. ನೀನು ಇಷ್ಟಕ್ಕೆ ಹೀಗೆ ಹೇಳಿದ್ರೆ ಹೇಗೋ? ಇಲ್ಲಿ ಇನ್ನೂ ದೊಡ್ಡ ದೊಡ್ಡ ಕಷ್ಟಗಳು ಶುರುವಾಗಿದೆ. ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾ ನಿನಗೆ? ಅಲ್ಲಿ ಒಂದಿನ ಕಷ್ಟಪಡೋಕ್ಕಾಗಲ್ವಾ? ಈಗ ಅಲ್ಲಂಥದ್ದು ಏನಾಯ್ತು ಮಾಮ್? ಎಲ್ಲ ಸರಿಯಾಗಿ ಇತ್ತಲ್ಲ. ಅದೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ, ಇಲ್ಲಿ ಬಂದಮೇಲೆ ಹೇಳ್ತೀನಿ. ಈಗ ಮಾತಾಡೋ ಮೂಡಲಿಲ್ಲ, ನೀನು ಫೋನ್ ಇಡು. ಮಾಮ್, ಛೇ, ನನ್ನ ಕಷ್ಟ ಹೇಳ್ಕೊಳ್ಳೋಣ ಅಂತ ಫೋನ್ ಮಾಡಿದ್ರೆ ಮಾಮ್ ಬೇರೆ ಎಕ್ಸ್ಟ್ರಾ ಟೆನ್ಷನ್ ಕೊಟ್ರಲ್ಲ. ಏನಾಗಿರ್ಬೋದು ಅಲ್ಲಿ? ಯಾಕೆಷ್ಟು ಟೆನ್ಷನ್ ಆಗಿದ್ಯಾ? ಸ್ವಲ್ಪ ಕಾಮ್ ಆಗಿರು, ಏನೂ ಆಗಲ್ಲ. ಏನೇನು ಆಗಲ್ಲ, ಎಲ್ಲನೂ ಕಳ್ಕೋಬೇಕಾಗತ್ತೆ. ಈಗ ಗೌತಮ್ ನನ್ನ ಕಂಟ್ರೋಲ್ ತಪ್ಪ. ಈಗ ಗೌತಮ್ ಮತ್ತೆ ಭೂಮಿಕಾ ಒಂದಾಗ್ಬಿಡ್ತಾರೆ. ನಾನು ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತಾ ಇದೆ. ಅವರಿಬ್ರು ಒಂದಾದರೆ ಅವನ ಮನಸ್ಸಲ್ಲಿ
ಅವಳಿಗೆ ಜಾಗ ಸಿಗುತ್ತೆ. ಆಗ ಈ ಮನೆಯಲ್ಲಿ ನಮ್ಮ ಜಾಗಕ್ಕೆ ಕುತ್ತು ಬರುತ್ತೆ. ಆಗ ನಾನು ವೀಕ್ ಆಗೋಗ್ತೀನಿ. ಕಷ್ಟ ಆಗತ್ತೆ ನಮಗೆ. ಹಾಂ ನೀ ಮಾಡಿದ್ದೆಲ್ಲ ವೇಸ್ಟ್ ಆಯಿತು. ಈಗೇನು ಮಾಡ್ತೀಯಾ? ಇದಾಗಿರೋದ್ನೆಲ್ಲ ಹೇಗೆ ಸರಿ ಮಾಡ್ತೀಯಾ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಮೊಮೆಂಟಲ್ಲಿ ಹೀಗೆಲ್ಲ ಆಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ ಭೂಮಿಕಾ ಗುರುಗಳನ್ನ ಕರ್ಕೊಂಡು ಬಂದು ಎಲ್ಲ ಉಲ್ಟಾ ಮಾಡಿಬಿಟ್ಲು. ಹಾಗಂತ ನಾನು ಇದನ್ನು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಇದಕ್ಕೊಂದು ದಾರಿ ಹುಡುಕ್ತೀನಿ. ಆದರೆ ಏನೇ ಆಗಲಿ ಭೂಮಿಕಾ ಮತ್ತೆ ಗೌತಮ್ ಒಂದಾಗೋದಕ್ಕೆ ನಾನು ಬಿಡೋಲ್ಲ. ದೂರ ಇಡೋದಕ್ಕೆ ಏನೇನು ಮಾಡಬೇಕೋ ಅದೆಲ್ಲ ನಾನು ಮಾಡ್ತೀನಿ. ನಿಜ ಹೇಳಬೇಕು ಅಂದರೆ ಪಾರ್ಥ, ನೀನು ನಮ್ಮ ಮನೆಗೆ ಬಂದರೆ ಬೇಸಿಗೆಗಾಲದಲ್ಲೂ ಮಳೆ ಬರೋ ಥರ ತಂಪಾಗಿರುತ್ತೆ. ನೀನು ಬಂದರೆ ನಮ್ಮನೆ ವಾತಾವರಣನೇ ಒಂಥರ ಪಾಸಿಟಿವ್ ಆಗಿ ಚೇಂಜ್ ಆಗಿಬಿಡುತ್ತೆ ಕಣ. ಥ್ಯಾಂಕ್ ಯು ಅತ್ತೆ. ಅದು ನಾನು ಹೀಗೆ ನಿಮ್ಮ ಮನೆ ಮುಂದೆ ಪಾಸ್ ಆಗ್ತಿದ್ನಾ, ಹೇಗಿದ್ರು ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಹ್ಯಾಪಿ ಯುಗಾದಿ ಅತ್ತೆ. ಹ್ಯಾಪಿ ಯುಗಾದಿ. Thank you. ಬಾಪ ಕೂತ್ಕೋ. ಕೂತ್ ಏನು ಯಾರನ್ನು ನೋಡ್ತಾ ಇದೀಯಾ? ಅದು ಅತ್ತೆ, ಯಾರು ಕಾಣಿಸ್ತಾ ಇಲ್ಲ, ಎಲ್ಲೋದ್ರಲ್ಲ? ನಿಮ್ಮ ಮಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಜೀವ ಇವತ್ತು ಕೆಲಸ ಇದೆ ಅಂತ ಆಫೀಸಿಗೆ ಹೋಗಿದ್ದಾನೆ, ಮಹಿಮಾ ಇಲ್ಲೇ ಎಲ್ಲೋ ಹೊರಗಡೆ ಇರಬೇಕು. ಮನೇಲಿ ಈಗ ಸದ್ಯಕ್ಕೆ ನಾನು ಅಪೇಕ್ಷಾ ಮಾತ್ರ. ಒಳ್ಳೇದಾಯ್ತು, ನನಗೂ ಅದೇ ಬೇಕಾಗಿದ್ದು. ಅಪೇ ಹಾಮ ಬಾಮ್ಮ, ಪಾರ್ಥ ಬಂದಿದ್ದಾರೆ ನೋಡು. ಕೂತ್ಕೊಂಡು ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡು ಬರ್ತೀನಿ. ಪಾರ್ಥಂಗೆ ಬೇವು ಬೆಲ್ಲ ಕೊಡು. ತಗೊಳ್ಳಿ ಬೇವು ಬೆಲ್ಲ. ಹಲೋ, ಏನು ನೋಡ್ತಾ ಇದ್ದೀರಾ? ಅಮ್ಮ ಮನೆಯಲ್ಲೇ ಇದ್ದಾರೆ, ತಗೊಳ್ಳಿ. ಕೊಡಿ. ರೀ ಅಕ್ಕಿ ತಂಗಿ, ಮುಂದಕ್ಕೆ ನಮ್ಮ ಲೈಫಲ್ಲಿ ಹೀಗೆ ಇರ್ಬೇಕು ಕಣ್ರಿ. ಹೇಗೆ ಅಂದರೆ? ರೇ, ಈ ಕೊಟ್ರಲ್ಲ ಬೇವು ಬೆಲ್ಲ, ಅದೇ ಥರ. ಬೇವು ಬೆಲ್ಲ ಥರನ? ಅರ್ಥ ಆಗ್ಲಿಲ್ವಾ? ನೋಡಿ, ನಿಮ್ಮ ಲೈಫಲ್ಲಿ ನಿಮ್ಮ ಮೂಡ್ ಖರಾಬ್ ಆದಾಗ ನಾನು ನಿಮ್ಮ ಲೈಫಲ್ಲಿ ಈ ಥರ ಜಾಗರಿ ಆಗಿಬಿಡ್ತೀನಿ. ಸೇಮ್ ಟು ಸೇಮ್. ನನ್ನ ಮೂಡ್ ಖರಾಬ್ ಆದಾಗ ನಾನು ಬೇವಿನ ಥರ ಆದಾಗ ನೀವು ನನ್ನ ಲೈಫಲ್ಲಿ ಈ ಜಾಗರಿ ಥರ ಆಗ್ತೀರ. ಅರ್ಥ ಆಯ್ತಾ? ಅದೆಲ್ಲ ಹಾಗಿರಲಿ, ನಿಮಗೆ ಕನ್ನಡ ಮಾತಾಡೋದಕ್ಕೆ ಬರೋದಿಲ್ವಲ್ಲ, ಅದಕ್ಕೇನು ಮಾಡೋದು ಹೇಳಿ ಇವಾಗ? ರೀ ಅದಕ್ಕೆ ತಂಗಿ, ಏನ್ರಿ ನೀವು? ನೋಡಿ, ಬದುಕೋದಕ್ಕೆ ಲ್ಯಾಂಗ್ವೇಜ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಬಾಡಿ ಲ್ಯಾಂಗ್ವೇಜು ಇಂಪಾರ್ಟೆಂಟ್ ಕಟ್ರಿ. ಫೀಲಿಂಗ್ಸ್ ಇಂಪಾರ್ಟೆಂಟ್, ಗೊತ್ತಾ? ನೋಡಿ, ಈ ಲವ್ಗೆ ಲ್ಯಾಂಗ್ವೇಜನ್ನು ಇಲ್ಲ ಕಣ್ರಿ. ಲವ್ವೇ ಒಂಥರ ಲ್ಯಾಂಗ್ವೇಜ್ ಕಣ್ರಿ. ಹೌದಾ? ಗೊತ್ತೇ ಇರಲಿಲ್ಲ. ಹೌದು, ನಿಮ್ಮ ಮನೇಲಿ ಹಬ್ಬ ಎಲ್ಲ ಹೇಗಾಯಿತು? ಸೂಪರಾಗಿ ಆಯ್ತು ಕಣ್ರಿ. ಅದ್ಯಾರೋ ನಿಮ್ಮ ಪರಿಚಯದವರೊಬ್ಬರು ಗುರುಜಿ ಬಂದಿದ್ರು. ನಮ್ಮ ಮನೇಲಿ ಎಲ್ರದ್ದು ಜಾತಕ ನೋಡಿ ಹೀಗೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ನಾನು ಯೋಚನೆ ಮಾಡ್ತಾ ಇದ್ದೆ, ಒಂದು ವೇಳೆ ನಮ್ಮಿಬ್ರು ಜಾತಕನೂ ಇದ್ದಿದ್ರೆ ತೋರಿಸ್ಬಿಡ್ತಿದ್ದೆ, ಚೆನ್ನಾಗಿರ್ತಾ ಇತ್ತು. ತೋರಿಸ್ಬಿಡ್ಬೇಕಾಗಿತ್ತು. ಎಲ್ಲರೂ ಹೇಗೋ ಅಲ್ಲೇ ಇರ್ತಿದ್ರು, ಎಲ್ರಿಗೂ ವಿಷಯ ಗೊತ್ತಾಗಿರೋದು. ಆಮೇಲೆ ನಿಮಗೆ ಆನ್ ಸ್ಪಾಟಲ್ಲಿ ಇನ್ಸ್ಟೆಂಟಾಗಿ ಒಂದು ಒದೆ ಬಿದ್ದಿರೋದು. ಇದೆಲ್ಲ ಫಾರಿನಲ್ಲಿ ಸಿಗೋದಿಲ್ಲ ನೋಡಿ, ತೋರಿಸ್ಬೇಕಾಗಿತ್ತು. ಏನ್ರಿ ನೀವು? ಅಪ್ಪಿ, ಬೇವು ಬೆಲ್ಲ ಕೊಟ್ಟಿಯಮ್ಮ? ಹಾಂ, ಗೊಟ್ಟೆ. ತಗೋಪ್ಪ ಕಾಫಿ.
ಥ್ಯಾಂಕ್ ಯು ಅತ್ತೆ. ಹಾಂ ಮತ್ತೆ ನಿಮ್ಮನ್ನೆಲ್ಲ ಹಬ್ಬ ಹೇಗಾಯ್ತು ಪಾರ್ಥ? ಸೂಪರಾಗಿ ಆಯ್ತು ಅತ್ತೆ. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಇಷ್ಟೊತ್ತು. ಸೂಪರ್ ಸೂಪರ್. ಅಮ್ಮನ ಆರೋಗ್ಯ ಹೇಗಿದೆ? ಶೀಸ್ ಫೈನ್ ನಾವು. ಓಕೆ. ನಿಮಗೆ 100ಕ್ಕೆ 100ರಷ್ಟು ಯಾವ ಸಮಸ್ಯೆನೂ ಇಲ್ಲ. ನಿಮ್ಮ ಜೀವನದಲ್ಲಿ ಪ್ರೀತಿ ಕೊರತೆ ಇದೆ ಅಂತಾನೆ ಆ ಭಗವಂತ ನಿಮ್ಮಿಬ್ಬರನ್ನು ಒಂದು ಮಾಡಿದ್ರು. ಈಗ ದುಡ್ಡಿನ ಜೊತೆಯಲ್ಲಿ ಪ್ರೀತಿನೂ ಬಂದು ಸೇರಿಕೊಂಡಿದೆ. ಅತ್ತೆ, ಹೇಗಿತ್ತು ಸರ್ಪ್ರೈಸು? ಶಾಕಿಂಗ್ ಆಗಿತ್ತಾ? ಒಳ್ಳೆ ಕೆಲಸ ಮಾಡಿದೆ ಭೂಮಿಕಾ. ಹಬ್ಬನೂ ಚೆನ್ನಾಗಾಯಿತು. ಹಬ್ಬದ ದಿನ ಗುರುಗಳು ಬಂದು ಜಾತಕನೂ ಚೆನ್ನಾಗಿದೆ ಅಂತ ಹೇಳಿದ್ದು ಬೆಲ್ಲ ತಿಂದಷ್ಟು ಖುಷಿಯಾಯಿತು. ಹಳೆ ಕಹಿ ಎಲ್ಲ ಮರ್ತೇ ಹೋಯ್ತು ನೋಡು. ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಗೆ ಹೇಳ್ತೀರಾ ಅತ್ತೆ? ನಾನು ಗೌತಮ್ ಅವರು ಒಂದಾಗಬಾರ್ದು ಅನ್ನೋದೇ ಅಲ್ವಾ ನಿಮ್ಮ ಇಂಟೆನ್ಷನು? ಮತ್ತು ಖುಷಿ ಆಯಿತು ಅಂತ ಹೇಗೆ ಹೇಳ್ತಿದ್ದೀರಾ? ಭೂಮಿಕಾ, ನಾಲ್ಗೆ ಮೇಲೆ ಹಿಡಿತಾ ಇರಲಿ. ಈ ವಿಷಯದಲ್ಲಿ ನನ್ನನ್ನು ಯಾಕೆ ಮಧ್ಯ ತರ್ತಾ ಇದೆಯಾ? ನನ್ನನ್ನು ಯಾಕೆ ಬ್ಲೇಮ್ ಮಾಡ್ತಾ ಇದೆಯಾ? ಯಾಕಂದ್ರೆ ಅದೇ ಸತ್ಯ ಅಲ್ವಾ ಅತ್ತೆ? ನಾನು ಗೌತಮ್ ಅವರು ಯಾವತ್ತೂ ಒಂದಾಗಬಾರ್ದು ಅನ್ನೋ ಉದ್ದೇಶದಿಂದ ತಾನೇ ನೀವು ಗುರುಗಳ ಹತ್ರ ಸುಳ್ಳು ಹೇಳಿಸಿದ್ದು. ಏನಾಗಿದೆ ನಿನಗೆ? ಯಾಕೇನೇನೋ ಮಾತಾಡ್ತಾ ಇದೆಯಾ? ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತ ಗೊತ್ತು ತಾನೆ? ತುಂಬ ಚೆನ್ನಾಗಿ ಗೊತ್ತತ್ತೆ. ಅದಕ್ಕೆ ಸಮಾಧಾನದಿಂದ, ತಾಳ್ಮೆಯಿಂದ, ಗೌರವದಿಂದ ಮಾತಾಡ್ತಿದ್ದೀನಿ. ಇಲ್ಲ ಅಂದಿದ್ರೆ ನನ್ನ ಮಾತಿನ ಧಾಟಿ ಬೇರೆ ಥರನೇ ಇರ್ತಿತ್ತು. ಅತ್ತೆ, ನೀವಂದರೆ ನನಗೆ ತುಂಬಾ ಪ್ರೀತಿ, ಗೌರವ, ಅಭಿಮಾನ. ಏನು ನನಗೆ ಟಾಂಟ್ ಕೊಡ್ತಾ ಇದೆಯಾ? ನನ್ನನ್ನೇ ಕಿಂಡಲ್ ಮಾಡ್ತಾ ಇದೆಯಾ? ಇಲ್ಲ ಅತ್ತೆ, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಒಂದು ವೇಳೆ ಮಲ್ಲಿ ಮನೆಗೆ ಸೊಸೆಯಾಗಿ ಬಂದಿರೋದಕ್ಕೆ ನಾನೇ ಕಾರಣ, ಇದೆಲ್ಲ ನನ್ನ ಕುಮ್ಮಕ್ಕಿಂದ ಆಗಿದೆ ಅಂತ ನಿಮಗೆ ಬೇಜಾರಾಗಿದ್ದರೆ ನಾನು ಅವತ್ತು ನಿಮ್ಮ ಹತ್ರ ಕ್ಷಮೆ ಕೇಳಿದ್ದೆ, ಇವತ್ತು ಕ್ಷಮೆ ಕೇಳ್ತಿದ್ದೀನಿ. ಪ್ಲೀಸ್ ಅತ್ತೆ, ಈ ಪ್ರತಿಷ್ಠೆಗೋಸ್ಕರ ಆಗ್ತಿರೋ ಕೋಲ್ಡ್ ವಾರ್ನ ಇವತ್ತಿಗೆ ಇಲ್ಲಿಗೆ ಬಿಟ್ಬಿಡಿ. ಜೀವನ ತುಂಬ ಚಿಕ್ಕದು ಅಂತಾರತ್ತೆ. ಇರೋ 3 ದಿನದಲ್ಲಿ 3/4 ಭಾಗ ಇದರಲ್ಲೇ ಕಳೆದ್ಬಿಟ್ರೆ ನಮಗೆ ಅಂತ ಉಳಿಯೋದು ಏನ್ ತಾನೇ ಇರುತ್ತೆ ಹೇಳಿ? ಒಂದು ತಿಳ್ಕೊಳ್ಳಿ ಅತ್ತೆ, ನೀವು ಹೇಗೆ ಈ ಮನೆಯದು ಒಳ್ಳೇದನ್ನ ಬಯಸ್ತಿರೋ ಹಾಗೆ ನಾನು ಸಹ ಈ ಮನೆಯದು ಒಳ್ಳೇದನ್ನೇ ಬಯಸ್ತೀನಿ. ನಾನು ಮನೇನ ನಂದು ಅಂತ, ಈ ಮನೆಯವರು ನನ್ನವರು ಅಂತ ಮನ್ಸಾರೆ ಒಪ್ಕೊಂಡಿದ್ದೀನತ್ತೆ. ಈ ನನ್ನ ಮಾತಲ್ಲಿ ಯಾವ ಸುಳ್ಳು ಇಲ್ಲ. ಈ ಮಾತನ್ನ ನಾನು ಪ್ರಾಮಾಣಿಕವಾಗಿ ಹೇಳ್ತಿದ್ದೀನತ್ತೆ. ಅತ್ತೆ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮೇಲೆ ಜಿದ್ದಕ್ಕೆ ಬಿದ್ದು ಹಾಗೆ ಸಾಧಿಸೋ ಅಷ್ಟು ದೊಡ್ಡ ತಪ್ಪು ನನ್ನಿಂದ ಏನಾಗಿದೆ ಅದು ನನಗೆ ಅರ್ಥ ಆಗ್ತಿಲ್ಲ. ನಾನು ಒಪ್ಕೋತೀನಿ, ನನ್ನಿಂದ ನಿಮ್ಮ ಪ್ರತಿಷ್ಠೆಗೆ ಏಟು ಬಿದ್ದಿದೆ. ಯಾವುದನ್ನು ಬೇಕಾದರೂ ಸಹಿಸ್ಕೊಳ್ಬೋದು. ಆದರೆ ಆಗಿರೋ ಅವಮಾನನ ಅರ್ಗಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ. ಆದರೆ ಅತ್ತೆ, ನಾನು ಯಾವಾಗಲೂ ನ್ಯಾಯದ ಪರವಾಗಿ ನಿಂತಿದ್ದೀನಿ. ಸತ್ಯ ಏನು ಅನ್ನೋದನ್ನು ಹೇಳಿದ್ದೀನಿ. ಅದೇ ತಪ್ಪು ಅಂತ ಆದರೆ ನಾನು ಏನು ತಾನೇ ಹೇಳಲಿ? ಆ ಕೋಪಕ್ಕೆ ನನ್ನಿಂದ ಎಲ್ಲಾನು ಕಿತ್ಕೊಳ್ಬೇಕು ಅನ್ನೋ ಸೇಡ್ ನಿಮಗಿದ್ರೆ ದಯವಿಟ್ಟು ಕಿತ್ಕೊಳ್ಳಿ. ಆದರೆ ಪ್ಲೀಸ್ ನನ್ನನ್ನು ನನ್ನ ಗಂಡಿನಿಂದ ದೂರ ಮಾಡಬೇಡಿ. ಅಂಥ ಅದ್ಭುತವಾದ ವ್ಯಕ್ತಿನ, ಅಂಥ ಒಳ್ಳೆ ಮನಸ್ಸಿರೋರನ್ನ ಕಳ್ಕೊಳ್ಳೋದಕ್ಕೆ ನಾನು ತಯಾರಾಗಿಲ್ಲ ಅತ್ತೆ. ನಾನು ನನ್ನ ಪಾಡಿಗೆ ನನ್ನ ಗಂಡನ ಜೊತೆ ಇದ್ದು ಬಿಡ್ತೀನಿ. ನಾನು ನಿಮ್ಮ ಹತ್ರ ಅಷ್ಟೇ ಕೇಳ್ಕೊಳ್ಳೋದು. ಪ್ಲೀಸ್ ಅತ್ತೆ. ಇದಕ್ಕೂ ಮೀರಿ ನಾನೇನಾದರೂ ಮಾಡೇ ಮಾಡ್ತೀನಿ ಅಂತ ನೀವು ಹೊರಟ್ರೆ ನಾನು ಯಾವುದಕ್ಕೂ ಭಯಪಟ್ಟು ಅಥವಾ ಇನ್ಯಾವುದಕ್ಕೂ ಕಟ್ಟುಬಿದ್ದು ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡಿ. ನನಗೆ ಯಾವ ಭಯನೂ ಇಲ್ಲ, ಯಾರ ಭಯನೂ ಇಲ್ಲ. ನಾನು ನಿಮ್ಮಷ್ಟು ದುಡ್ಡು ನೋಡದೇ ಇರ್ಬೋದು ಅತ್ತೆ, ಆದರೆ ಪ್ರಪಂಚ ನೋಡಿದ್ದೀನಿ. ಜೀವನ ನನಗೆ ಸಾಕಷ್ಟು ಹೇಳ್ಕೊಟ್ಟಿದೆ. ಎಲ್ಲ ಥರದ ಸಮಸ್ಯೆಗಳನ್ನು ನೋಡಿದ್ದೀನಿ, ಎದುರಿಸಿದ್ದೀನಿ, ದಾಟ್ಕೊಂಡು ಬಂದಿದ್ದೀನಿ.
ಹೇಳಿ ಕೇಳಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದವಳು ಅಂದರೆ ಸಮಸ್ಯೆಗಳ ಮಧ್ಯೆನೇ ಹುಟ್ಟು ಬೆಳೆದವಳು ನಾನು. ಹಾಗಾಗಿ ಎಂಥದೇ ಪ್ರಾಬ್ಲಮ್ ಇದ್ರೂ ಅದಕ್ಕೆ ರೆಸಿಸ್ಟೆನ್ಸ್ ಡೆವಲಪ್ ಆಗೋಗ್ಬಿಟ್ಟಿದೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಇನ್ನೊಂದ್ಸತಿ ನನ್ನ ದಾರಿಗೆ ಅಡ್ಡ ಬರೋ ಪ್ರಯತ್ನ ಮಾಡಬೇಡಿ ಪ್ಲೀಸ್. ರೀ, ಯಾಕೇನಾಯ್ತು? ನಿದ್ರೆ ಬರ್ತಿಲ್ವಾ? ನಿದ್ರೆ ಬರ್ತಿದೆ ಮಲ್ಲಿ, ಆದರೆ ಮಲ್ಗಕ್ಕಾಗ್ತಿಲ್ಲ. ಈ ಬ್ಲಡಿ ಮೊಸ್ಕಿಟೋಗಳು ಕಿವಿ ತನ ಬಂದು ಗುಯ್ ಅಂತ ಸೌಂಡ್ ಮಾಡ್ತಿದ್ದಾವೆ ಅವಾಗಿಂದ. ನಾನು ಹಳ್ಳಿಲಿ ಯಾವುದೋ ಒಂದು ಮನೇಲಿ ಮಲ್ಗಕ್ಕೆ ಬಂದಿದ್ದೀನೋ ಅಥವಾ ಬ್ಲಡ್ ಡೊನೇಷನ್ ಕ್ಯಾಂಪಿಗೆ ಬಂದಿನೋ ಗೊತ್ತಾಗ್ತಿಲ್ಲ ನನಗೆ. ಅದು ಇಲ್ಲೇ ಪಕ್ಕದಾಗೆ ತಿಪ್ಪೆಗುಂಡಿ ಐತೆ, ಅದಕ್ಕೆ ಸೊಳ್ಳೆ ಜಾಸ್ತಿ. ತಿಪ್ಪೆಗುಂಡಿ ಅಂದರೆ ಕಸ ಎಲ್ಲ ಹಾಕ್ತಾರಲ್ಲ ಅದಾ? ಹಂಗಾರೆ ನಾನು ಇಷ್ಟೊತ್ತು ಕಸದ ಗುಂಡಿ ಪಕ್ಕದಲ್ಲಿ ಮಲಗಿದ್ನ ನೋಡು. ಈ ಮಲೇರಿಯಾ, ಡೆಂಗ್ಯೂ ಈ ಥರದ್ದು ಯಾವುದು ರೋಗ ಇಲ್ಲ ತಾನೆ ನಿಮ್ಮೂರಲ್ಲಿ? ಇದ್ರೆ ಹೇಳ್ಬಿಡು ಮಲ್ಲಿ, ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬಿಡ್ತೀನಿ. ಅಯ್ಯೋ, ಹಂಗೇನು ಇಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ. ಪಕ್ಕ ಓ ಹಂಗೇನಾರ ಇದ್ದೀರ ನಾನು ಹೇಳ್ತಿರ್ಲಿಲ್ವಾ? ಇವೆಲ್ಲ ಮಾಮೂಲಿ ಸೊಳ್ಳೆನೆಯ, ರೋಗ ತರಕ್ಕಿಲ್ಲ. ಒಂದೆರಡು ಹನಿ ರಕ್ತ ಕುಡ್ಕೊಂಡು ತನ್ನ ಪಾಡಿಗೆ ತಾನು ಹೊಂಟೋಯ್ತವೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ಬನ್ನಿ ಮನೆ ಕಳಿ. ತಲೆ ಕೆಡ್ಸ್ಕೊಳ್ದೆ ಮಲ್ಕೋಬೇಕಾ? ಕಿವಿ ಹತ್ರ ಬಂದು ಗುಯಿ ಅಂತ ಸಂಗೀತ ಆಡ್ತೀರ, ಹಿಂಗೆ ಮಲ್ಕೊಳ್ಳಿ ಮಲ್ಲಿ. ಹಂಗಾರೆ ಇರಿ ಒಂದು ನಿಮಿಷ, ಸೊಳ್ಳೆ ಬತ್ತಿ ತತ್ತೀನಿ. ನನ್ನ ಪಕ್ಕದಲ್ಲೇ ಇಟ್ಕೊ. ಇಟ್ಕೊಳ್ಳಿ. ಎಷ್ಟೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು ಏನೋ ಧೈರ್ಯ ಸಾಕಾಗ್ತಾ ಇಲ್ವಲ್ಲ. ಬಟ್ ಇವತ್ತು ಹೇಳ್ಬಿಡ್ಬೇಕು. ಹೇಗೆ ಶುರು ಮಾಡಲಿ, ಏನು ಅಂತ ಶುರು ಮಾಡೋದು? ಹೇಳ. ಅಯ್ಯೋ, ಇದು ಯಾರು ಬರೆದ ಕಥೆಯೋ, ಮುಂದಕ್ಕೇನು ಅರಿಯಲಾರೆ, ನೀ ಪ್ರೀತಿ ಹೇಳಲಾರೆ. ಲವ್, ಇಷ್ಟೊತ್ತಿನಲ್ಲಿ ಫೋನ್ ಮಾಡಿ ಇದು ಎಂಥ ಸಾಂಗ್ ಹಾಡ್ತಾ ಇದೆಯೋ? ಏಯ್ ಗೆಳೆಯ, ನೀನಿನ್ನೂ ಪ್ರೀತಿನ ಹೇಳ್ಕೊಂಡಿಲ್ಲ ತಾನೆ? ನಿನಗೇಗೋ ಗೊತ್ತಾಯ್ತು? ಇನ್ನೇನೋ ಮತ್ತೆ, ನೀನು ಪ್ರೀತಿ ಹೇಳ್ಕೊಂಡಿದ್ದಿದ್ರೆ ನನ್ನ ಕಾಲನ್ನ ತೆಗಿತಿರ್ಲಿಲ್ಲ, ಅಲ್ಲಿ ಅತ್ತಿಗೆ ಜೊತೆ ಬ್ಯುಸಿಯಾಗಿರ್ತಾ ಇದ್ದೆ ಅಲ್ವಾ? ಈಗ ನೀನು ನನ್ನ ಫೋನ್ ತೆಗೆದಿದ್ಯಾ ಅಂದರೆ ಪ್ರೀತಿನ ಹೇಳ್ಕೊಂಡಿಲ್ಲ ಅಂತ ತಾನೇ ಅರ್ಥ. ಅದಕ್ಕೆ ಹೋಗಿ ಪ್ರೀತಿನ ಹೇಳ್ಕೊಳ್ಳೋ ಅಂತ ರಿಮೈಂಡ್ ಮಾಡೋದಕ್ಕೆ ಕಾಲ್ ಮಾಡಿದೆ. ಅಲ್ಲಪ್ಪ, ನೀನೇನೋ ಈಸಿಯಾಗಿ ಹೇಳ್ಬಿಡ್ತೀಯ. ಆದರೆ ನೋಡೋ, ನೀನು ಹೇಳ್ದಾಗೆ ನಾನು ಎಲ್ಲನೂ ಹೇಳ್ಬಿಡ್ಬೇಕು ಅಂತ ಅಂದ್ಕೊಂಡಿರ್ತೀನಿ, ಪ್ರಿಪೇರ್ ಆಗಿರ್ತೀನಿ. ಆದರೆ ಬಟ್ ಅವರು ಬರ್ತಿದ್ದಾಗೇ ಕೈ ಕಾಲೇ ಆಡಲ್ಲ ಕಣೋ. ಯಾವನವನಲ್ಲೇ ಡ್ಯಾನ್ಸ್ ಆಡೋ ಟೈಮಲ್ಲಿ ಕೈ ಕಾಲೇ ಆಡಲ್ಲ ಅಂತ ಇದೆಯಲ್ಲೋ, ತತ್ತೇರಿ ಹೋಗತ್ಲ. ಗೆಳೆಯ, ನೀನು ಹೀಗೆ ಇದ್ರೆ ಏನು ಪ್ರಯೋಜನ ಅಲ್ಲ ಕಣೋ. ಕಣ್ಣು ಮುಚ್ಕೊಂಡಾದ್ರೂ ಸರಿ ಐ ಲವ್ ಯು ಅಂತ ಹೇಳ್ಬಿಡೋಗೋ. ಏನು ಇಷ್ಟೊತ್ತಾದರೂ ನಿಮ್ಮ ಕೆಲಸ ಮುಗ್ದಿಲ್ವಾ? ಇಲ್ಲ, ಅದು ಫ್ರೆಂಡು. ಓ, ಆನಂದ್ ಅವರಾ? ಅಲ್ಲಲ್ಲ, ಆನಂದ್ ಅಲ್ಲ. ಲೋ ಗೆಳೆಯ, ಏನಿದು ಈ ಪಾರ್ಟಿ ಸುಳ್ಳು ಹೇಳ್ತಾ ಇದೆಯಾ? ನಾನು ಇನ್ನೂ ಲೈನಲ್ಲ ಇದೀನಿ ಕಣೋ. ದೇವ್ರನ್ನ ಮೆಚ್ಚಲ್ಲ ಕಣೋ. ದೇವ್ರು ಮೆಚ್ಚಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮೆಚ್ಕೋತೀನಿ ಬಿಡ. ಒಟ್ಟು ನೀನು ಅಲ್ಲಿ ಹೋಗಿ ಡುಯೆಟ್ ಶುರು ಮಾಡ್ಕೊ, ಅಷ್ಟೇ ಬೇಕಾಗಿರೋದು. ತಡ ಮಾಡಬಾರ್ದು. ಶುಭಸ್ಯ ಶೀಘ್ರಂ. ಶುರು ಮಾಡ್ಕೊ. ಐ ಲವ್ ಯು. ಓಕೆ, ನಾಳೆ ಮೀಟಿಂಗಲ್ಲಿ ಸಿಗ್ತೀನಿ. ಜೀವ ಹೂವಾಗಿದೆ, ಭಾವಜೀನಾಗಿದೆ. ಆಹಾ
ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಜೀವ ಹೂವಾಗಿದೆ. ಯಾವಳ ಜೊತೆ ಯಾವಳ ಜೊತೆ ಹಿಂಗ್ ಕೇಳ್ತಾ ಇದ್ಯಾ? ನಿನ್ ಜೊತೆ. ಯಾವಳ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ? ನಿಜ ಹೇಳು. ಓಹೋ ಅದಾ, ಅದು ಯಾವಳು ಅಲ್ಲ, ಯಾವನು. ಮಾಮೂಲಿ ಗೆಳೆಯನ್ ಫೋನ್ ಮಾಡಿ ಮಾತಾಡ್ತಾ ಇದ್ದೆ. ನಾನಂತೂ ನಿನ್ನ ನಂಬೋದೇ ಇಲ್ಲ. ನೀನ್ ಯಾವ್ದೋ ರಾಂಗ್ ನಂಬರ್ ಜೊತೆ ಕನೆಕ್ಟ್ ಆಗಿದ್ಯಾ ಅನಿಸ್ತಾ ಇದೆ. ಲೇ ಏನು ಚಿನ್ನ, ಸ್ವಂತ ಗಂಡನ ಮೇಲೆ ಅನುಮಾನ ಪಡ್ತಾ ಇದೆಯಲ್ಲೇ? ನಾನು ಏಕಪತ್ನಿ ವ್ರತಸ್ಥ ಶ್ರೀರಾಮಚಂದ್ರ ಕಣೆ. ನಿಮ್ಮ ಹೆಂಡತಿಗೆ ನಿಮ್ಮ ವಿಷಯದಲ್ಲಿ ಅನುಮಾನ ಜಾಸ್ತಿ ಆಗ್ತಿದೆ. ಅಂದ್ರೆ ಗುರುಗಳು ಹೇಳಿದ ಭವಿಷ್ಯ ಆಲ್ರೆಡಿ ನಿಜ ಆಗ್ತಿದ್ಯಾ? ಏನಪ್ಪ ಮಾಡೋದೀಗ? ಏನ್ ಯೋಚನೆ ಮಾಡ್ತಿದ್ಯಾ? ಓಹೋ, ಸುಳ್ಳು ಹೇಳಿ ಹೇಗೆ ತಪ್ಪಿಸ್ಕೊಳ್ಳೋದು ಅಂತನಾ? ನೋಡು, ಇಲ್ಲಿ ಸೈಡ್ ಬಂದು ಸೈಡ್ ವಿಂಗ್ ಅಲ್ಲಿ ಯಾವಳ ಜೊತೆ ಮಾತಾಡ್ತಿದ್ಯಾ? ಯಾವಳ ಅವಳು ಬಿನ್ನಾಡ್ಗಿತಿ? ಏನ್ ನಡೀತಿದೆ? ಎಷ್ಟು ದಿವಸದಿಂದ ನಡೀತಿದೆ? ನನ್ಗಿವತ್ತು ಎಲ್ಲ ಡೀಟೇಲ್ಸ್ ಗೊತ್ತಾಗ್ಲೇಬೇಕು. ಏನೇ ಇದು ಚಿನ್ನ, ನನ್ನ ಮೇಲೆ ಆರೋಪದ ಸುರಿಮಳೆನೇ ಸುರಿಸ್ತಾ ಇದೆಯಲ್ಲೇ? ಸುರಿಮಳೆ ಮಾತ್ರ ಅಲ್ಲ, ನಂಗೆ ತಲೆ ಕಟ್ರೆ ಗುಡುಗು ಸಿಡ್ಲು ಎಲ್ಲ ಶುರು ಆಗ್ಬಿಡುತ್ತೆ. ಫೋನ್ ಕೊಡಿಲಿ. ತಗೋ. ಓಹೋ, ಫೋನ್ ಕೇಳಿದ ತಕ್ಷಣ ಇಷ್ಟು ಸುಲಭವಾಗಿ ಕೊಡ್ತಿದ್ಯಾ ಅಂದ್ರೆ ಅವಳು ಯಾವಳ್ದೋ ನಂಬರ್ ಡಿಲೀಟ್ ಮಾಡಿ ಡುಮ್ಮನ್ ನಂಬರ್ ಡಯಲ್ ಮಾಡಿ ಕೊಡ್ತಿದ್ಯಾ. ನೀನ್ ಇಟ್ಕೋ ಫೋನ್. ಇದೇನಪ್ಪ ಇದು? ಡುಮ್ಮನ್ ಲೈಫ್ನ ಸರಿ ಮಾಡೋಣ ಅಂತ ಹೋದ್ರೆ ನನ್ನ ಲೈಫ್ ಯಾಕೋ ಪಂಚರ್ ಆಗಂಗಿದೆ. ಏನಾದ್ರೂ ಬೇಕಿತ್ತಾ? ನೀರು ಬೇಕಿತ್ತು. ಕೊಡ್ತೀನಿ. ನಾನು ತಗೋತೀನಿ, ಅಲ್ಲ ಇದೆಲ್ಲ. ಹಾ, ಹೇಳಿ. ಗುಡ್ ನೈಟ್. ನೀವು ಮಲ್ಗಲ್ವಾ? ಇಲ್ಲ, ಮಲಗ್ತಾ ಇದ್ದೀನಿ. ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಇದೆಲ್ಲ ಆಗಿದ್ದು ನಿಮ್ಮಿಂದಾನೆ. ಎಲ್ಲ ಕ್ರೆಡಿಟು ನಿಮಗೆ ಸೇರಬೇಕು.